ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಇವತ್ತೇನ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಎಲ್ಲೆಲ್ಲಿ ಸ್ವಿಚ್ ಪ್ಲೇಟ್ ಕೊಡಬೇಕು, ಎಲ್ಲ ವಾಕ್ಸ್ ಹಾಕ್ಬೇಕು. ನೋಡಿ, ಇದು ಕಾಲಿಂಗ್ ಬೆಲ್ಲು ಪ್ಲಸ್ ಲೈಟ್ ಪಾಯಿಂಟ್ ಎರಡು ಕೊಡ್ತೀವಿ. ಅದರಿಂದ 3 ಮಾಡಲ್ ಹಾಕಿದೀವಿ. ಒಂದ್ ಸ್ವಿಚ್ ಬಂದು 1 ಮಾಡಲ್ ಆಗುತ್ತೆ. ನೀವು ಎಷ್ಟು ಪಾಯಿಂಟ್ ಬರುತ್ತೆ ಅನ್ನೋದ್ರ ನೋಡೋದ್ರ ಮೇಲೆ ಮಾಡಲ್ ಹಾಕಿ 2, 4, 6, 3, 8 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. 12, 16, 18 ತಕ. ಇಲ್ಲಿ 3 ಬರೋದ್ರಿಂದ ನಾವೇನ್ ಮಾಡಿದೀವಿ, ಒಂದು ಕಾಲಿಂಗ್ ಬೆಲ್ಲು, ಒಂದು ಲೈಟ್, ಅದೊಂದು ಲೈಟ್, 3 ಕಂಟ್ರೋಲ್ ಇಲ್ಲಿ ಕೊಟ್ಟಿದೀವಿ. ನೀವು ಡೋರ್ ಎಂಟ್ರಿ ಆಗಿ ಬಂದಿದ ತಕ್ಷಣ ಲಿವಿಂಗ್ ಏರಿಯಾ ಕಂಟ್ರೋಲು, ಆಮೇಲೆ ಬಾಲ್ಕನಿ ಕಂಟ್ರೋಲ್ ಎಲ್ಲ ಇಲ್ಲಿ ಬರೋದ್ರಿಂದ 12 ಮಾಡಲು ಬೇಕಾಗುತ್ತೆ. ಒಂದು ಫ್ಯಾನ್ ರೆಗ್ಯುಲೇಟರ್, ಲೈಟ್ ಕಂಟ್ರೋಲ್, ಒಂದು ಸಾಕೆಟ್ ಕೊಡಬೇಕಾಗುತ್ತೆ. ಅದರಿಂದ ಇಲ್ಲಿ ಒಂದು 12 ಮಾಡಲು ಬಾಕ್ಸ್ ಕೊಟ್ಟಿದೀವಿ. ಇದ್ರ ಹೈಟ್ ಬಂದು 4 ಫೀಟ್. ಮ್ಯಾಕ್ಸಿಮಮ್ ನಿಮ್ ಫ್ಲೋರಿಂಗ್ ಇಂದ 4 ಫೀಟ್ ಹೈಟ್ ಅಲ್ಲಿ ಕೊಟ್ರೆ ಎಲ್ಲರಿಗೂ ಎಡ್ಕೊತ್ತೆ. ಜಾಸ್ತಿ ಹೈಟ್ ಬೇಡ. 4 ಫೀಟ್ ಅಲ್ಲಿ ಲೈಟ್ ಕಂಟ್ರೋಲ್ ಕೊಡೋದು ಒಳ್ಳೇದು. ಅದಾದ್ಮೇಲೆ ಇಲ್ಲಿ ಡಿ.ಬಿ ಬಾಕ್ಸ್ ಕೊಟ್ಟಿದೀವಿ. ಈ ಡಿ.ಬಿ ಬಾಕ್ಸ್ ಏನಂದ್ರೆ ಡೋರ್ ಇಂದನೇ ಕವರ್ ಆಗ್ಬಿಡುತ್ತೆ. ನೀವು ಡೋರ್ದು ಒಂದು ಮೆಜರ್ಮೆಂಟ್ ತಗೊಂಡು ಮೆಜರ್ಮೆಂಟ್ ಮಾಡಿದಾಗ ಡೋರ್ ಇಂದನೇ ಕವರ್ ಆಗಂಗೆ ಡಿ.ಬಿ ಬಾಕ್ಸ್ ಕೊಟ್ರೆ ಯಾವತ್ತು ಕಾಣಲ್ಲ. ಅದ್ರ ತಕ್ಕನಾಗೆ ನೀವು ಡಿ.ಬಿ ಬಾಕ್ಸ್ ನ ಕೊಡ್ಬೇಕಾಗುತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ಇವರು ಓನರ್ ಹತ್ರ ನೀವು ಕೇಳಿ ಎಲ್ಲಿ ನಿಮ್ಗೆ ಟಿವಿ ಪಾಯಿಂಟ್ ಬೇಕು, ಎಲ್ಲಿ ಅವ್ರು ಸೋಫಾ ಹಾಕತ್ತಾರೆ ಅಂತ ಕೇಳಾದ್ಮೇಲೆ ಆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಪಾಯಿಂಟ್ ಮಾಡಿ. ಕೆಳಗಡೆ ನೀವು ಒಂದು 20 ಇಂಚಸ್ ಹೈಟ್ ಅಲ್ಲಿ ಒಂದು ಬಾಕ್ಸ್ ಕೊಟ್ರೆ ಅವರು ಒಂದು 20 to 24 ಹೈಟ್ಗೆ ಒಂದು ಕಬೋರ್ಡ್ ತರ ಮಾಡಿಸ್ಕೊತಾರೆ. ಸಾಕೆಟ್ ಎಲ್ಲ ಅದ್ರ ಒಳಗಡೆ ಕೊಟ್ರೆ ಏನಾಗುತ್ತೆ, ಕಾಣಲ್ಲ. ಸೆಟಪ್ ಬಾಕ್ಸ್, ಡಿ.ವಿ.ಡಿ ಎಲ್ಲ ಅಲ್ಲಿ ಪ್ಲಗ್ ಆಗುತ್ತೆ, ಅದ್ರ ಒಳಗಡೆ ಇರುತ್ತೆ. ನೆಕ್ಸ್ಟ್ ಈ 2 ಮಾಡಲು ಬಂದು ಇದರಿಂದ ಇದಕ್ಕೆ HDMI ಪೈಪು ವೈರ್ ತರಕ್ಕೆ ಒಂದು 32 mm ಪೈಪ್ ಹಾಕಿದೀವಿ. ಅದರಿಂದ ಇದು ವೈರ್ಗಳು ಕಾಣಲ್ಲ. ಇದು ಒಂದು ಸಾಕೆಟ್ ಕೊಡ್ತೀವಿ, ಟಿವಿ ಇಂದನೇ ಪ್ಲಗ್ ಆಗುತ್ತೆ, ಯಾವ್ದು ವೈರ್ ಇಲ್ಲಿ ಕಾಣಲ್ಲ. ಆಮೇಲೆ ಇದ್ರ ಕಂಟ್ರೋಲ್ ಎಲ್ಲ ಇಲ್ಲಿ ಇದ್ರ ಒಂದು ಬಾಕ್ಸ್ ಬರುತ್ತಲ್ಲ, ಬಾಕ್ಸ್ ಗಿಂತ ಮೇಲೆ ಇರುತ್ತೆ, ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೋತಾರೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಇಲ್ಲಿಂದ ಹಿಂಗ್ ಬಂದ್ರೆ ಇಲ್ಲೊಂದು ಡೈನಿಂಗ್ ಬರುತ್ತೆ. ಈ ಡೈನಿಂಗ್ ಅಲ್ಲಿ ಒಂದು ಫ್ಯಾನು, 6 ಲೈಟ್ ಇರೋದ್ರಿಂದ ಒಂದು 12 ಮಾಡಲು ಬಾಕ್ಸ್ ಕೊಟ್ಟಿದೀವಿ. ಇಲ್ಲೂ ಒಂದು ಸಾಕೆಟ್ ಕೇಳಿದ್ದಾರೆ. ಅದ್ರ ಪ್ರಕಾರ 12 ಮಾಡಲು ಬಾಕ್ಸ್ ಇದು 4 ಫೀಟ್ ಹೈಟ್ ಅಲ್ಲಿ ಇದೆ. ಅದಾದ್ಮೇಲೆ ಇದು ವೈಫೈ ಪಾಯಿಂಟ್ ಓನರ್ ಬೇಕು, ಎಲ್ಲಿ ಬೇಕು ಅಂತ ಹೇಳ್ತಾರೆ ಅಲ್ಲಿ ಒಂದು ವೈಫೈ ಪಾಯಿಂಟ್ ಕೊಟ್ಟಿದೀವಿ. ಅದು ಮೋಲ್ಡ್ ಅಲ್ಲೇ ಹಾಕಿದ್ರೆ ಒಳ್ಳೇದು. ಅದಾದ್ಮೇಲೆ ಅವರು ಇಲ್ಲಿ ಸೋಫಾ ಹಾಕತಾರೆ. ಅವ್ರ ಸೋಫಾ ಹತ್ರ ಚಾರ್ಜರ್ ಬೇಕು ಅಂತ ಕೇಳಿದ್ಕೆ ಇದೊಂದು ಚಾರ್ಜರ್ ಕೊಟ್ಟಿದ್ದೀವಿ. ಇದು ಫ್ಲೋರಿಂಗ್ ಇಂದ 600 mm ಹೈಟ್ ಅಲ್ಲಿ ಇದೆ. ಇಲ್ಲಿ ಜಾಸ್ತಿ ಹೈಟ್ ಅಲ್ಲಿ ಕೊಡಕ್ಕಾಗಲ್ಲ, ಅದರಿಂದ ವಿಂಡೋ ಇರೋದ್ರಿಂದ ವಿಂಡೋಗಿಂದ ಒಂದು 5 ಇಂಚಸ್ ಡೌನ್ ಅಲ್ಲಿ ಒಂದು 2 ಸಾಕೆಟ್, 2 ಸ್ವಿಚ್ ಕೊಟ್ಟಿದೀವಿ. ಅವ್ರು ಇವಾಗೆಲ್ಲ ರೋಬೋ ಮಿಷಿನ್ ಅವೇನಾರೋ ಬರುತ್ತಲ್ಲ, ಅವೆಲ್ಲ ಹಾಕಳಕ್ಕೆ ಇದು ಯೂಸ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ನಾವು ಕಿಚನ್ ಕಡೆಗೆ ಹೋದಾದ್ರೆ ಇಲ್ಲಿ ಫ್ರಿಜ್ ಬರೋದ್ರಿಂದ ಫ್ರಿಜ್ ಮೇಲ್ಗಡೆ ಯಾವತ್ತಿದ್ರು ಕೊಡಿ. ಯಾಕೆಂದ್ರೆ ಫ್ರಿಜ್ ಹಿಂದೆ ಕೊಟ್ರೆ ಫ್ರಿಜ್ ಏನೋ ಪ್ರಾಬ್ಲಮ್ ಆಯ್ತು ಸಡನ್ ಆಗಿ ಆಫ್ ಮಾಡಕ್ಕಾಗಲ್ಲ. ಫ್ರಿಜ್ ಗಿಂತ ಒಂಚೂರು ಸೈಡ್ ಅಲ್ಲಿ, ಫ್ರಿಜ್ ಮೇಲೆ ಜಾಸ್ತಿ ಹೈಟ್ ಅಲ್ಲೂ ಬೇಡ, ಒಂದು ಮೀಡಿಯಂ ಹೈಟ್ ಅಲ್ಲಿ. ಇದನ್ನ ನಾವು 6 ಫೀಟ್ ಹೈಟ್ ಅಲ್ಲಿ ಕೊಟ್ಟಿದೀವಿ. ಆನ್ ಅಂಡ್ ಆಫ್ ಮಾಡಕ್ ಓಕೆ, ಇಲ್ಲಿ ಪ್ಲಗ್ ಮಾಡ್ಕೊತಾರೆ, ಇಲ್ಲೇ ಆನ್ ಅಂಡ್ ಆಫ್ ಆಗಿರುತ್ತೆ. ಇದು ಫ್ರಿಜ್. ನೆಕ್ಸ್ಟ್ ನೀವು ಕಿಚನಿಗೆ ಬಂದ ಅಂದ್ರೆ ಆಸ್ ಪರ್ ಡ್ರಾಯಿಂಗ್ ಕಿಚನ್ ಅವ್ರನ್ನ ಕೇಳಿ. ಒಬ್ಬೊಬ್ರು ಮಾಡಲರ್ ಕಿಚನ್ಗೆ ಹೋಗಿಂದ ಅವರೇ ಮಾರ್ಕಿಂಗ್ ಕೊಡ್ತಾರೆ, ಅದ್ರ ಪ್ರಕಾರ ಕೊಡ್ಬೇಕಾಗುತ್ತೆ. ಇದು ಲೈಟ್ ಕಂಟ್ರೋಲು, ಲೈಟ್ಗಳು ಆನ್ ಮಾಡ್ಕೊಳಕ್ಕೆ ಅಷ್ಟೇ. ಅದಾದ್ಮೇಲೆ ಇದು ಬಂದು 3 ಫೀಟ್ ಹೈಟ್ ಅಲ್ಲಿ ಕೌಂಟರ್ ಬರುತ್ತೆ. ಅದರಿಂದ ಇಲ್ಲಿ 2 ಸ್ವಿಚ್, 2 ಸಾಕೆಟ್, ಆಮೇಲೆ ಲೈಟ್ ಕಂಟ್ರೋಲ್ ಸ್ಟಿಪ್ ಲೈಟ್ಗಳು ಬರುತ್ತೆ. ಅದು ಅವರು ನೆಕ್ಸ್ಟ್ ಮಾರ್ಕ್ ಕೊಡ್ತಾರೆ, ಅವಾಗ ಅದಕ್ಕೆ ಕಟಿಂಗ್ ಶಿಪ್ಪಿಂಗ್ ಮಾಡ್ಬೇಕು. ಅದರಿಂದ ಈಗಲೇ 8 ಮಾಡಲು ಬಾಕ್ಸ್ ಹಾಕ್ಬಿಟ್ಟಿದೀವಿ ಸ್ಟಿಪ್ ಲೈಟ್ ಬರೋದ್ರಿಂದ. ಇಲ್ಲೂ ಅಷ್ಟೇ 2 ಸ್ವಿಚ್, 2 ಸಾಕೆಟ್, ಅಲ್ಲೊಂದು ಚಿಮ್ನಿ ಪಾಯಿಂಟ್ ಕೊಡ್ಬೇಕಾಗುತ್ತೆ. ಈ ಚಿಮ್ನಿ ಪಾಯಿಂಟ್ ಯಾವತ್ತಿದ್ರು ನೀವು 7 ಫೀಟ್ ಹೈಟ್ ಅಂದ್ರೆ ಫ್ಲೋರಿಂಗ್ ಇಂದ 7 ಫೀಟ್ ಹೈಟ್ ಅಲ್ಲಿ ಒಂದು ಚಿಮ್ನಿ ಪಾಯಿಂಟ್ ಕೊಟ್ರೆ ಚಿಮ್ನಿನೂ ಅಲ್ಲೇ ಬರುತ್ತೆ, ಕಾಣಲ್ಲ. ಇದು ಆಬಿಗೆ ಪ್ಲಸ್ ಎಲೆಕ್ಟ್ರಿಕಲ್ ಸ್ಟವ್ ತಗೊಂಡ್ರೆ ಅಲ್ಲೇ ಪ್ಲಗ್ ಮಾಡ್ಕೋತಾರೆ. ಇದು ಇಲ್ಲಿ ಕವರ್ ಆಗ್ಬಿಡುತ್ತೆ. ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಇದು ಅಕ್ವಾಗಾರ್ಡ್ ಕೊಂಡು ಹೋಗ್ತಾರೆ. ಅಕ್ವಾಗಾರ್ಡಿಗೆ ಇಲ್ಲಿ ಪಾಯಿಂಟ್ ಕೊಡಿ. ಅವ್ರ ಓನರ್ನ ಕೇಳಿ, ನೀವು ಅಂಡರ್ ಅಕ್ವಾಗಾರ್ಡ್ ಹೋಯ್ತಿರೋ ಇಲ್ಲ ಮೇಲ್ಗಡೆ ಕಾಣತರ ಅಕ್ವಾಗಾರ್ಡ್ ಹೋಯ್ತಿರೋ ಅಂತ ಕೇಳಿ. ಅವ್ರ ಅಂಡರ್ ಕೌಂಟರ್ ಅಕ್ವಾಗಾರ್ಡ್ ಹೋದ್ರೆ ಕೆಳಗಡೆ ಕೊಡ್ಬೇಕಾಗುತ್ತೆ. ಇವ್ರು 2 ಆಪ್ಷನ್ ತಗೊಂಡಿದ್ದಾರೆ, ಅದಕ್ಕೆ ನಾವು ಒಂದು ಬೆಂಡ್ ಹಾಕಿ ಬಿಟ್ಟಿದೀವಿ. ಅವ್ರ ಏನಾದ್ರು ಅಂಡರ್ ಕೌಂಟರ್ ಹೋಯ್ತಾರೆ ಅಂದ್ರೆ ನಾವ್ ಇಲ್ಲೊಂದು PUC ಬಾಕ್ಸ್ ಹಾಕ್ತಿವಿ, ಅಲ್ಲಿಗೆ ಬೀಗುತ್ತೈತೆ. ಇಲ್ಗೊಂದು ಬೇಕು ಅಂದ್ರೆ ಡಮ್ಮಿ ಪ್ಲೇಟ್ ಹಾಕೋದು, ಇಲ್ಲ ಇಲ್ಲೂ ಒಂದು ಸ್ವಿಚ್ ಸಾಕೆಟ್ ಹಾಕಿ ಬಿಡ್ತೀವಿ. ಇನ್ ಕೇಸ್ ಯಾವ್ದಕ್ಕಾರ ಯೂಸ್ ಆಗುತ್ತೆ. ಇಲ್ಲಿ ಬಾತ್ರೂಮ್ ಕಂಟ್ರೋಲ್ ಬರೋದ್ರಿಂದ 8 ಮಾಡಲು ಬಾಕ್ಸ್ ಕೊಟ್ಟಿದೀವಿ. ಯಾಕೆಂದ್ರೆ ಗೀದರು, ಎಕ್ಸಾಸ್ಟ್ ಫ್ಯಾನು, ಸೀಲಿಂಗ್ ಲೈಟ್ ಒಂದು ಬರುತ್ತೆ. ಆಮೇಲೆ ಇಲ್ಲೊಂದು ವಾಲ್ ಲೈಟು, ಇಲ್ಲೊಂದು ಸೀಲಿಂಗ್ ಲೈಟ್ ಬರೋದ್ರಿಂದ 6 ಮಾಡಲ್ ಆಗುತ್ತೆ. ಇನ್ನೆರಡು ಸ್ವಿಚ್ಚು, ಇನ್ನೊಂದು ಸ್ವಿಚ್ಚು, ಒಂದು ಸಾಕೆಟ್ ಕೊಟ್ರೆ ಅವ್ರು ಏನಾರು ಯೂಸ್ ಮಾಡ್ಕೊಳ್ಬಹುದು. ಅದರಿಂದ ಇಲ್ಲೊಂದು 8 ಮಾಡಲು ಕೊಟ್ಟಿದ್ದೀವಿ. ಇದು ಕಾಮನ್ ಬಾತ್ರೂಮು. ಅಲ್ಲಿಂದ ನೆಕ್ಸ್ಟ್ ಒಳಗೆ ಬಂದ್ರೆ ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಕೊಟ್ಟಿದ್ದೀವಿ. ಇದು 7 ಫೀಟ್ ಹೈಟ್ ಅಲ್ಲಿ ಇದೆ. ಅದರಿಂದ ಇಲ್ಲಿ ಬಂದ್ರೆ ಒಂದು ಇದು ಕೊಟ್ಟಿದೀವಿ, ಗೀಸರ್ ಪಾಯಿಂಟ್. ಇಲ್ಲೇ ಪಾಯಿಂಟ್ ಇರೋದ್ರಿಂದ ಅವ್ರು ಪ್ಲಗ್ ಮಾಡ್ಕೊತಾರೆ. ಅಲ್ಲಿಂದ ಇದೊಂದು ಕಾಮನ್ ರೂಮು. ಇಲ್ಲಿ ಬರ್ತಾದಂಗೆ ನೀವು ಒಂದು 2 ವೇ, ಒಂದು ಸ್ವಿಚ್ ಸಾಕೆಟ್, ಯಾಕಂದ್ರೆ ಓನರ್ ಕೇಳಿದಾರೆ ಸ್ವಿಚ್ ಸಾಕೆಟ್ ಬೇಕು ಅಂತ, ಅದರಿಂದ ಒಂದು 2 ವೇ, ಒಂದು ಸ್ವಿಚ್ ಸಾಕೆಟ್. ಅದಾದ್ಮೇಲೆ ಒಂದು ಬೆಡ್ ಹೆಂಗೆ ಅಂದ್ರೆ ಅವರು ವಾರ್ಡ್ರೋಬ್ ಮಾಡ್ಸೋದ್ರಿಂದ ನಾವು 2 ಫೀಟ್ ಬಿಟ್ಟಾದ್ಮೇಲೆ ರೂಮ್ ಸೆಂಟ್ರ್ ಮಾಡ್ಕೊಂಡು ಸೀಲಿಂಗ್ ಅಲ್ಲಿ ಒಂದು ಫ್ಯಾನು, 4 ಲೈಟ್ ಕೊಟ್ಟಾಗ ಬೆಡ್ ಅಕ್ಕಪಕ್ಕ 2 ಫೀಟ್ ಅಂದ್ರೆ 20 ಇಂಚಸ್ಸಿಗೆ
ಒಂದು ಬಾಕ್ಸ್ ಕೊಡ್ತೀವಿ, ಆ ಕಡೆ ಒಂದು ಈ ಕಡೆ ಒಂದು. ಅವಾಗ ಏನಾಗುತ್ತೆ ಅಂದ್ರೆ ಬೆಡ್ ಹತ್ರ ಮನೆ ಕಂಡಾಗೆ ಲೈಟ್ ಆನ್ ಅಂಡ್ ಆಫ್, ಫ್ಯಾನ್ ಕಂಟ್ರೋಲ್ ಎಲ್ಲ ಮಾಡ್ಬೋದು. ವಾಲಲ್ಲೂ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಅಲ್ಲಿಂದ ಮುಂದೆ ಬಂದ ಅಂದ್ರೆ ಇಲ್ಲೊಂದು ಟಿವಿ ಪಾಯಿಂಟ್ ಕೊಟ್ಟಿದ್ದೀವಿ, ಸೇಮ್ 20 ಇಂಚಸ್ ಹೈಟಲ್ಲಿ. ಅದಾದ್ಮೇಲೆ ಇದೊಂದು 3 ಫೀಟ್ ಹೈಟಲ್ಲಿ. ಇದು ವಾಟರ್ ಇಲ್ಲೊಂದು ವುಡ್ಡಲ್ಲಿ ಮಾಡೋದ್ರಿಂದ ಎಲ್ಲ ಅಲ್ಲೇ ಹೊಂಟೋಗುತ್ತೆ. ಏನು DVD ಮಾನಿಟ್ರು ಅವೆಲ್ಲ ಏನೇನು ಬರುತ್ತೆ ಎಲ್ಲ. ಟಿವಿ ಹಾಕೋದ್ರಿಂದ ಟಿವಿ ಹಿಂದೆನೆ ಅದಕ್ಕೊಂದು ಸಾಕೆಟು, ಆಮೇಲೆ HDMI ಪೈಪ್, ಇದು ಬಂದು HDMI ವೈರು, ಟಿವಿ ವೈರ್ಗಳೆಲ್ಲ ಇಲ್ಲಿಗೆ ಬಂದಾಗ ಇಲ್ಲೇ ಪ್ಲಗ್ ಆಗುತ್ತೆ. ಅದರಿಂದ ಇಲ್ಲಿಗೆ ದಪ್ಪ ಪೈಪ್ 32 mm ಪೈಪ್ ಕೊಡಬೇಕಾಗುತ್ತೆ. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲೊಂದು ವಾರ್ಡ್ರೂಫ್ ಬರೋದ್ರಿಂದ ವಾರ್ಡ್ರೂಫ್ಗೆ ಒಂದು ಪಾಯಿಂಟ್ ಕೊಟ್ಟರೆ, ಇದು ಸ್ಟಿಪ್ ಲೈಟ್ ಏನಾರ ಹಾಕಿದ್ರೆ ಅವ್ರು ವಾರ್ಡ್ರೂಫಲ್ಲಿ, ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಅಲ್ಲೇ ಕಂಟ್ರೋಲ್ ಇರುತ್ತೆ, ವೈರ್ಗಳು ಏನೂ ಕಾಣಲ್ಲ. ನಾರ್ಮಲಾಗೆ ಒಂದು AC ಪಾಯಿಂಟು ಕೊಟ್ಟಿರ್ತೀವಿ, ಅಲ್ಲೊಂದು AC ಪಾಯಿಂಟು ಇದೆ. ರೂಮು ನಾವು ಡೋರ್ ಓಪನ್ ಆಗಿದ ತಕ್ಷಣ ಇಲ್ಲೊಂದು 2-way ಕಂಟ್ರೋಲ್ ಕೊಟ್ಟಿದ್ದೀವಿ, ಒಂದು ಸ್ವಿಚ್ ಸಾಕೆಟ್ ಕೊಟ್ಟಿದ್ದೀವಿ. ಬೇಡ ಅಂದರೆ ಇಲ್ಲೇ ಲೈಟ್ ಕಂಟ್ರೋಲ್ ಎಲ್ಲಾನು ಕೊಡ್ಬೋದು. ಅದಾದ್ಮೇಲೆ ಬೆಡ್ ಆಪೋಸಿಟು ಟಿವಿ ಪಾಯಿಂಟ್ ಮಾಡಿದ್ದೀವಿ, ಸೇಮ್ ಹೈಟು 20 ಇಂಚಸ್, 3 ಫೀಟ್ ಹೈಟು, ಸೇಮ್ 32 mm ಪೈಪ್ ಎಲ್ಲ ಹಾಕಿರ್ತೀವಿ. ಅದಾದ್ಮೇಲೆ ಬೆಡ್ ಹತ್ರ ಬಂದರೆ ಆ ಕಡೆ ಒಂದು ಈ ಕಡೆ ಒಂದು 8 ಮಾಡಲು ಕೊಡ್ತೀವಿ. ಸೇಮ್ ಏನಂದರೆ 2-way ಕಂಟ್ರೋಲು, ಸ್ವಿಚ್ಚು, ಲೈಟು ಎಲ್ಲ ಇಲ್ಲೇ ಬರುತ್ತೆ. ಅಲ್ಲೊಂದೊಂದು ಸಾಕೆಟ್ ಬರುತ್ತೆ, ಒಂದು ವಾಲಲ್ಲೂ ಒಂದು ಲೈಟ್ ಬರುತ್ತೆ. ಇಲ್ಲಿ ವಾರ್ಡ್ರೂಫ್ ಬರೋದ್ರಿಂದ 2 ಫೀಟ್ ಬಿಟ್ಟು ಮೋಲ್ಡ್ನ ಸೆಂಟ್ರ್ ಮಾಡಿ ಫ್ಯಾನ್ ಪಾಯಿಂಟು ಲೈಟ್ ಕೊಟ್ಟಿದ್ದೀವಿ. ಇದು ಬಂದು ಸ್ಟಿಪ್ ಲೈಟ್, ವಾರ್ಡ್ರೂಫ್ ಮಾಡೋದ್ರಿಂದ ಸ್ಟಿಪ್ ಲೈಟ್ ಬಂದರೆ ಸ್ಟಿಪ್ ಲೈಟ್ ಯೂಸ್ ಆಗುತ್ತೆ. ಅದಾದ್ಮೇಲೆ ಅದ್ರ ಆಪೋಸಿಟ್ ಇವ್ರಿಗೆ AC ಬೇಕು ಅಂತ ಹೇಳಿದರೆ ACಗೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀವಿ. ಅವ್ರು AC ಹಾಕೊಳ್ಳೋದ್ರಿಂದ ACಗೆ ಇಲ್ಲೇ ಪಾಯಿಂಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ AC ಕಂಟ್ರೋಲ್ ಇದೇ ಬಾಕ್ಸಲ್ಲಿ ಬರೋದ್ರಿಂದ ನಮ್ಗೆ ಇಲ್ಲೇ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಕಿಚನ್ ಅಂದ್ರೆ ಬಾತ್ರೂಮ್ ಕಂಟ್ರೋಲ್ ಇಲ್ಲೇ ಕೊಡ್ಬೋದು. ಬಾತ್ರೂಮ್ ಅಲ್ಲಿ ಸೀಲಿಂಗು, ಎಕ್ಸಾಸ್ಟ್ ಫ್ಯಾನು ಎಲ್ಲಾದ್ರದ್ದು ಕಂಟ್ರೋಲ್ ಇಲ್ಲೇ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಬಾತ್ರೂಮ್ ಅಲ್ಲಿ ಸೇಮ್ ಏನಿಲ್ಲ, ಆ ಬಾತ್ರೂಮ್ ಅಲ್ಲಿ ಏನಿದೆ ಅದೇ ತರ ಒಂದು ಮಿರರ್ ಲೈಟು, ಒಂದು ಎಕ್ಸಾಸ್ಟ್, ಒಂದು ಸೀಲಿಂಗ್ ಪಾಯಿಂಟ್ ಅಷ್ಟೇ ಬರುತ್ತೆ.